ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನಿಮ್ಮ ಒಂದು ವಿಡಿಯೋದಲ್ಲಿ ಕಮೆಂಟ್ಸ್ ಆಫ್ ಆಗಿದ್ದರೆ ಯಾವ ಥರ ಆನ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ಒಂದೊಂದು ವಿಡಿಯೋ ಕೆಳಗಡೆ ಕಮೆಂಟ್ಸ್ ಆಫ್ ಅಂತೇಳಿ ಬಂದಿರುತ್ತೆ, ನೋಡಿರ್ತೀರ. ಅದೇ ರೀತಿ ನಿಮ್ಮ ವೀಡಿಯೋಸ್ಗೂ ಕಮೆಂಟ್ಸ್ ಆಫ್ ಆಗಿದ್ದರೆ, ಯಾರು ನಿಮ್ಮ ವಿಡಿಯೋಗೆ ಕಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತಂದರೆ ಯಾವ ಥರ ಆನ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಚಾನಲಲ್ಲಿ ಒಂದು ವಿಡಿಯೋಗೆ ನಾನು ಆಫ್ ಮಾಡಿದ್ದೀನಿ. ಆಫ್ ಮಾಡಿದರೆ ಹೇಗೆ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ನನ್ನ ಚಾನಲ್ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾದ್ಮೇಲೆ ಈ ವಿಡಿಯೋಗೆ ನಾನು ಈಗ ನಿಮಗೆ ಲೈವ್ ಪ್ರೂಫ್ ತೋರಿಸ್ಬೇಕು ಅಂತೇಳಿ ಆಫ್ ಮಾಡಿದ್ದೀನಿ ಕಮೆಂಟ್ಸ್ನ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಮೆಂಟ್ಸ್ ಆರ್ ಟರ್ನ್ಡ್ ಆಫ್ ಅಂತೇಳಿದೆ. ಅಂದರೆ ಓನರ್ ಟರ್ನ್ ಆಫ್ ಮಾಡ್ಬೋದು. ಮೈನರ್ ಸೇಫ್ಟಿಗೋಸ್ಕರ ಟರ್ನ್ ಆಫ್ ಮಾಡಿರ್ತಾರೆ. ವಿಡಿಯೋಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತಲ್ಲ, ಆ ವಿಡಿಯೋಸ್ಗೆ ಈ ಥರ ಕಮೆಂಟ್ಸ್ ಟರ್ನ್ ಆಫ್ ಮಾಡಿರ್ತಾರೆ. ಫ್ರೆಂಡ್ಸ್, ನಿಮ್ಮ ವಿಡಿಯೋಸ್ ಕಿಡ್ಸ್ ರಿಲೇಟೆಡ್ ಇರಲಿಲ್ಲ ಅಂತಂದರೆ ಬೈ ಮಿಸ್ಟೇಕಾಗಿ ಬೈ ಚಾನ್ಸ್ ಈ ಥರ ಟರ್ನ್ ಆಫ್ ಆಗಿರುತ್ತೆ. ಆನ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ವೈಟು ಸ್ಟುಡಿಯೋನಲ್ಲಿ ಹೋಗಿ ವೈಟು ಸ್ಟುಡಿಯೋ ಓಪನ್ ಮಾಡಿದಾದ್ಮೇಲೆ ಯಾವ ವಿಡಿಯೋಗೆ ಕಮೆಂಟ್ಸ್ ಟರ್ನ್ ಆಫ್ ಆಗಿರುತ್ತೆ ಆ ವಿಡಿಯೋನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪೆನ್ಸಿಲ್ ಸಿಂಬಾಲ್ ಇದೆ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಬೇಸಿಕ್ ಇನ್ಫೋ ಅಂತಿದೆ, ಇದನ್ನು ಬಿಟ್ಟು ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ, ಅದಕ್ಕೆ ಟಚ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ ಇರುತ್ತೆ, ಅಲೋ ಕಮೆಂಟ್ಸ್ ಅಂತೇಳಿ, ಇದು ಆಫ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಆನ್ ಮಾಡಿದರೆ ಕಮೆಂಟ್ಸ್ ಆನ್ ಆಗುತ್ತೆ. ಅಂದರೆ ಯಾರು ಬೇಕಾದರೂ ನಿಮ್ಮ ವಿಡಿಯೋಗೆ ಕಮೆಂಟ್ ಮಾಡ್ಬೋದು, ಡೌಟ್ನ ಕೇಳ್ಬೋದು. ನಿಮ್ಮ ವಿಡಿಯೋಗೆ ಕಮೆಂಟ್ಸ್ ಬರಬಾರ್ದು ಅಂತಿತ್ತಂದರೆ ಇದನ್ನು ಆಫ್ ಮಾಡಿ, ಈ ಥರ ಆಫ್ ಮಾಡಿ ಸೇವ್ ಮಾಡ್ಬೋದು. ಬರಬೇಕು ಅಂತಂದರೆ ಈ ಥರ ಆನ್ ಮಾಡಿ, ಇಲ್ಲಿ ಮೇಲ್ಗಡೆ ಸೇವ್ ಅಂತಿದೆ, ಈ ಥರ ಸೇವ್ ಮಾಡಿದರೆ ನಿಮ್ಮ ವಿಡಿಯೋಗೆ ಕಮೆಂಟ್ಸ್ ಬರುತ್ತೆ. ಫ್ರೆಂಡ್ಸ್, ಈ ಥರ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ದರೆ ಇದು ಒಂದು ಸೊಲ್ಯೂಷನ್ ಸಿಕ್ಕಿದೆ ಅನ್ಕೋತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.